ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಸಹಜವಾಗಿಯೇ ಟೀಮ್ ಇಂಡಿಯಾ ಗೆಲ್ಲುವಂತಹ ಹಾಟ್ ಫೇವರೇಟ್ ಆಗಿರುವಂಥದ್ದು. ಪಾಕಿಸ್ತಾನ ಕೂಡ ಟಕ್ಕರ್ ಕೊಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದರೆ ಬಲಾಬಲ ಹೇಗಿದೆ ನೋಡ್ತಾ ಹೋಗೋಣ. ಚಾಂಪಿಯನ್ಸ್ ಟ್ರೋಫಿ ಮುಖಾಮುಖಿ ಒಟ್ಟು 5 ಬಾರಿ ಮುಖಾಮುಖಿ ಆಗಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಭಾರತ ಇದರಲ್ಲಿ ಕೇವಲ 2 ಬಾರಿ ಗೆದ್ದರೆ ಪಾಕಿಸ್ತಾನ 3 ಬಾರಿ ಗೆದ್ದಿರುವಂಥದ್ದು. ಇಲ್ಲಿ ಪಾಕಿಸ್ತಾನ ಒಂದು ಹೆಜ್ಜೆ ಮುಂದಿರುವಂಥದ್ದು. ಈ ಬಾರಿ ಕಳೆದ ಬಾರಿಯ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಆಗಿದೆ. ಇನ್ನು ಏಕದಿನ ಕ್ರಿಕೆಟ್ ವಾರ್ ಒಟ್ಟು 135 ಪಂದ್ಯಗಳಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮುಖಾಮುಖಿಯಾಗಿದೆ. ಭಾರತ 57 ಪಂದ್ಯಗಳಲ್ಲಿ ಗೆದ್ದಿದ್ರೆ ಪಾಕಿಸ್ತಾನ 73 ಮ್ಯಾಚುಗಳಲ್ಲಿ ಗೆದ್ದಿರುವಂತಹದ್ದು. ಇವತ್ತಿನ ಪಂದ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇನ್ನು ICC ಟೂರ್ನಿಯಲ್ಲಿ 21 ಪಂದ್ಯಗಳನ್ನು ಪಾಕಿಸ್ತಾನ ಮತ್ತು ಭಾರತ ಮುಖಾಮುಖಿಯಾಗಿ ಆಡಿರುವಂಥದ್ದು. ಭಾರತ ಇಲ್ಲಿ 16 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಪಾಕಿಸ್ತಾನ ಕೇವಲ 4 ಪಂದ್ಯಗಳಲ್ಲಿ ಗೆದ್ದಿದೆ. 1 ಪಂದ್ಯ ಟೈ ಆಗಿರುವಂಥದ್ದು, ಡ್ರಾ ಆಗಿರುವಂಥದ್ದು. ಅದರ ಜೊತೆಗೆ ಒಟ್ಟು 8 ಪಂದ್ಯದಲ್ಲಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಮುಖಾಮುಖಿಯಾಗಿದೆ. ಭಾರತ 8 ಬಾರಿ ಗೆದ್ದಿದ್ರೆ ಪಾಕಿಸ್ತಾನ ಇಲ್ಲಿಯವರೆಗೂ ಭಾರತದ ವಿರುದ್ಧ ಗೆಲ್ಲೋದಕ್ಕೆ ಅವಕಾಶವೇ ಭಾರತದ ಕಲಿಗಳು ಕೊಟ್ಟಿಲ್ಲ. ಇವತ್ತು ICC ಚಾಂಪಿಯನ್ಸ್ ಟ್ರೋಫಿ ಇರುವಂಥದ್ದು. ಇಲ್ಲೂ ಕೂಡ ಗೆಲ್ಲುವಂತಹ ವಿಶ್ವಾಸದಲ್ಲಿ ಭಾರತದ ಹುಲಿಗಳಿದ್ದಾರೆ. ಇನ್ನು T20 ವಿಶ್ವಕಪ್ ಪಂದ್ಯಾವಳಿ ಒಟ್ಟು 8 ಪಂದ್ಯಗಳನ್ನು ಪಾಕಿಸ್ತಾನ ಮತ್ತು ಇಂಡಿಯಾ ಮುಖಾಮುಖಿಯಾಗಿರುವಂಥದ್ದು. ಭಾರತ ಇಲ್ಲಿ 6 ಪಂದ್ಯಗಳಲ್ಲಿ ಗೆದ್ದರೆ ಪಾಕಿಸ್ತಾನ ಕೇವಲ 1 ಪಂದ್ಯವನ್ನು ಗೆಲ್ಲೋದಕ್ಕಷ್ಟೇ ಸೀಮಿತವಾಗಿದೆ. 1 ಪಂದ್ಯ ಡ್ರಾ ಆಗಿರುವಂಥದ್ದು. ಅದರ ಜೊತೆಗೇನೆ ಪಾಕ್ ವಿರುದ್ಧದ ದಾಖಲೆ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ನು ಒಟ್ಟು 19 ಪಂದ್ಯವನ್ನು ಆಡಿದ್ದಾರೆ. 873 ರನ್ನನ್ನು ಅವರು ಹೊಡೆದಿರುವಂಥದ್ದು. ಗರಿಷ್ಠ ರನ್ ಅಂದರೆ 140 ರನ್ ಅವ್ರದ್ದು. 58 ಜೊತೆಗೆ 2 ಶತಕವನ್ನು ಸಿಡಿಸಿದ್ದಾರೆ. ಇವತ್ತಿನ ಮ್ಯಾಚ್ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ನಿರೀಕ್ಷೆಯಲ್ಲಿ ಭಾರತದ ಜನ ಇದ್ದಾರೆ, ಕ್ರಿಕೆಟ್ ಪ್ರೇಮಿಗಳಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಇವತ್ತು ವಿಶ್ವರೂಪವನ್ನು ತಾಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಪಾಕ್ ವಿರುದ್ಧ ಅವರದ್ದು ಅಮೋಘ ದಾಖಲೆ ಇದೆ. ಇಲ್ಲಿಯವರೆಗೂ ಪಾಕ್ ವಿರುದ್ಧ 16 ಪಂದ್ಯವನ್ನು ವಿರಾಟ್ ಕೊಹ್ಲಿ ಆಡಿದ್ದಾರೆ. 678 ರನ್ನನ್ನು ಕಿಂಗ್ ಕೊಹ್ಲಿ ದಾಖಲಿಸಿರುವಂತಹದ್ದು ಇಲ್ಲಿಯವರೆಗೂ. ಗರಿಷ್ಠ ರನ್ ಅಂದರೆ 183, ಹೈಯೆಸ್ಟ್ ಸ್ಕೋರು 250 ಇದೆ ಅದರಲ್ಲಿ. ಜೊತೆಗೆ 3 ಸೆಂಚುರಿ ಇರುವಂಥದ್ದು. ಇದು ಪಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಅವರ ದಾಖಲೆ. ಇನ್ನು ಪಾಕ್ ವಿರುದ್ಧದ ದಾಖಲೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ 7 ಪಂದ್ಯ ಆಡಿದ್ದಾರೆ, 209 ರನ್ನನ್ನು ಪೇರಿಸಿದ್ದಾರೆ. ಗರಿಷ್ಠ ರನ್ನು 87, ಅದರಲ್ಲಿ 250 ಇದೆ. ಅವರು 100 ಇಲ್ಲಿವರೆಗೂ ಕೂಡ ಬಾರಿಸಲಿಕ್ಕಾಗಿಲ್ಲ. ಇವತ್ತು ಸೆಂಚುರಿ ಹೊಡಿಲಿ ಅನ್ನುವಂಥದ್ದು ಭಾರತೀಯರ ಆಶಯ. ಇನ್ನು KL ರಾಹುಲ್ ಕನ್ನಡಿಗ ವಿಕೆಟ್ ಕೀಪರ್ 3 ಪಂದ್ಯ ಆಡಿದ್ದಾರೆ ಪಾಕಿಸ್ತಾನದ ವಿರುದ್ಧ, 187 ರನ್ನನ್ನು ಇಲ್ಲಿಯವರೆಗೂ ಕೂಡ ಪೇರಿಸಿದ್ದಾರೆ. ಗರಿಷ್ಠ ಸ್ಕೋರು 111, ಅದರಲ್ಲಿ 150 ಇದೆ, 1 ಸೆಂಚುರಿ ಇದೆ. ಇವತ್ತು ಕೂಡ ಮಿಂಚಿಲಿ KL ರಾಹುಲ್ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳೋಣ. ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನದ ದಾಖಲೆ ಹೇಗಿದೆ? ಬಾಬರ್ ಅಜಮ್ ಕ್ಯಾಪ್ಟನ್ 8 ಪಂದ್ಯ ಆಡಿದ್ದಾರೆ, 218 ರನ್ನನ್ನು ಪೇರಿಸಿದ್ದಾರೆ. ಗರಿಷ್ಠ ರನ್ ಏನೇ 50, ಅದೇ 150, ಸೆಂಚುರಿ ಹೊಡೆಯೋದಕ್ಕಾಗಿಲ್ಲ. ಇವತ್ತು ಕೂಡ ಭಾರತದ ಬೌಲರ್ ಬಾಬರ್ ಅಜಮ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮೊಹಮ್ಮದ್ ರಿಜ್ವಾನ್ 3 ಪಂದ್ಯ ಆಡಿದ್ದಾರೆ, 51 ರನ್ನನ್ನು ಹೊಡೆದಿದ್ದಾರೆ. ಗರಿಷ್ಠ ಸ್ಕೋರೇ 49.